ಏಕಜೀವ ಏಕಜೀವ ಏಕಾಜ್ಞಾನಕೃತಂ ವಿಶ್ವಂ ಧಿಯಚ್ಚೋಚ್ಯತೆ ಮೃಷಾ ಬಹುಜ್ಞಾನಕೃತಂ ವಿಶ್ವಂ ಹಿತಶ್ಯೋತ್ತರಂ ಭವೇತ್. ಈ ವಿವರ್ತವಾದಿಗಳು ಅಂದರೆ ಮಾಯಾವಾದಿಗಳು ಈ ಪರಬ್ರಹ್ಮನಿಗೆ ಅಜ್ಞಾನ ಸಂಪರ್ಕ ಪರಬ್ರಹ್ಮನಿಗೆ ಆಗ್ತದೆ. ಅದಕ್ಕೆ ಅಜ್ಞಾನಕ್ಕೆ ಮಾಯಾ ಅವಿದ್ಯ ಹೀಗೆಲ್ಲ ಅಂತ ಶುದ್ಧನಾದಂಥ ಪರಬ್ರಹ್ಮನಿಗೆ ಅಜ್ಞಾನದ ಸಂಪರ್ಕ ಆದಾಗ ಆವಾಗ ಅವನ ಜೀವ ಗಂಡ ಹೆಂಡರ ಸಂಪರ್ಕ ಮಗು ಹೆಂಗೆ ಹುಡ್ತದ ಹಂಗೆ ಅಜ್ಞಾನ ಮತ್ತು ಬ್ರಹ್ಮ ಲಗ್ನ ಆಗ್ತದೆ. ನೀವು ತಿಳಿಸಕ್ಕೆ ಸಂಪರ್ಕ ಆದಾಗ ಆ ಅಜ್ಞಾನದಿಂದ ಅವಿದ್ಯೆಯಿಂದ ಜೀವ ಹಿಂಗೆ ಬಂದು ಅವರು ಈ ವಿಷಯದಲ್ಲಿ ಇನ್ನೂ ಅನೇಕ ಬೇರೆ ಬೇರೆ ಹೇಳ್ತಾರೆ. ಮತ್ತು ಇನ್ನೊಂದು ಅನೇಕ ಜೀವರು ಆಗ್ತಾರ. ಒಬ್ಬ ಜೀವ ಆಗ್ತಾನ. ಒಬ್ಬ ಜೀವನ ಅಜ್ಞಾನದಿಂದ ಈ ಜಗತ್ತೆಲ್ಲ ಕಾಣಿಸ್ತದೆ. ಒಬ್ಬೇ ಮಲ್ಕೊಂಡಿರ್ತಾನ. ಆ ಮಲ್ಕೊಂಡಾಗ ಅವನು ದೊಡ್ಡ ಗ್ರೌಂಡ್ ಒಳಗೆ ಲಕ್ಷಾವಧಿ ಮಂದಿ ಕಾಣಿಸ್ತದೆ. ಅಂದ್ರೆ ಅವನ ಸ್ವಪ್ನದಲ್ಲಿ ಇದ್ದ ಅವನ ಅಜ್ಞಾನದಿಂದ ಹೆಂಗೆ ಸಾವಿರಾರು ಮಂದಿ ಕಾಣಿಸಿದ್ರು. ಒಬ್ಬ ಜೀವನ ಅಜ್ಞಾನದಿಂದ ಈ ಜಗತ್ತೆಲ್ಲವೂ ಕಾಣ್ತಾರೆ. ಈ ಜಗತ್ತೆಲ್ಲವೂ ಬ್ರಹ್ಮನಿಂದ ಜೀವನ ಅಜ್ಞಾನದಿಂದ ಜಗತ್ತು. ಹಿಂಗೆ ಅವನೊಬ್ಬ ಒಬ್ಬ ಮುತ್ಯ ಇದ್ದಾನೆ ಮನೆಯಾಗ. ಅವನ ಮಗ ಅವನು 100 ಮಕ್ಕಳು ಹುಟ್ಟು. ಚಿತ್ರಗಿರಿ ಅಂತ ಒಬ್ಬ ಮಗ ಯಾರು ಧೃತರಾಷ್ಟ್ರ 100 ಮಕ್ಕಳು ಹುಟ್ಟು. ಒಬ್ಬ ಬ್ರಹ್ಮನಿಂದ ಹುಟ್ಟಿದ ಜೀವ. ಆ ಜೀವನ ಅಜ್ಞಾನದಿಂದ ಅಸಂಖ್ಯ ಜಗತ್ತೆಲ್ಲ ಕಾಣ್ತದೆ. ಇಲ್ಲದು ಕಾಣ್ತದೆ. ಹಂಗೆ ಸ್ವಪ್ನ ಪದಾರ್ಥಗಳು ಇಲ್ಲ, ಹಂಗೆ ಕಾಣ್ತಾವೆ. ಆ ಮಲ್ಕೊಂಡವನಿಗೆ ಜೀವಾತ್ಮನಿಗೆ ಕಾಣಿಸ್ತದೆ. ಇದು ಏಕ ಅಜ್ಞಾನಕೃತಂ ವಿಶ್ವಂ. ಒಬ್ಬ ವ್ಯಕ್ತಿಯ ಅಜ್ಞಾನದಿಂದ ಜಗತ್ತೆಲ್ಲವೂ ಹುಟ್ಟಿದೆ. ಇತಿ ಯಚ್ಚೋಚ್ಯತೆ. ಹಿಂಗೇನು ವೃಷಾ ಉಚ್ಯತೆ ಅಂದ್ರೆ ಏನೋ ಪ್ರಮಾಣ ಇರಲಾರ್ದೆ ತಮಗೆ ಮನಸ್ಸಿ ಬಂದಂಗೆ ಸುಳ್ಳು ಏನು ಹೇಳ್ತಾರೆ. ಅವ್ರು ನಾವೇನು ಹೇಳಬೇಕು? ಅದು ಉತ್ತರ ನಾವೇ ಕೊಡ್ಬೇಕು. ಬಹುಜ್ಞಾನಕೃತ ಮಿತಶ್ವತ್ತು. ನಾವು ವಿಷಯ ಹೇಳ್ತೀವಿ. ಭಾಳ ಜೀವರಾಶಿಗಳ ಜ್ಞಾನದಿಂದ ಜಗತ್ತನ್ನು ಹೆಂಗೆ ಹೇಳ್ತೀವಿ ನಾವು? ಈಗ ಪರಮಾತ್ಮದಿಂದ ಬ್ರಹ್ಮದೇವರು ಹುಟ್ಟಿದ್ದಾರೆ. ಬ್ರಹ್ಮದೇವರ ದೇಹದಿಂದ ಮನಸ್ಸಿನಿಂದ ಅನೇಕ ದೇವತೆ ಋಷಿ ಮನೆಗೂ ಅವರಿಂದ ಪುನಃ ಕೋಟ್ಯಾದಿ ಮಂದಿ ಮನು ಸ್ವಯಂಭವನು ಅವನಿಗೆ ಹೀಗೆ ಬಹುಜ್ಞಾನಕೃತ. ನೀ ಹೆಂಗೆ ಒಬ್ಬೇ ವ್ಯಕ್ತಿಯ ಅಜ್ಞಾನ ಜಗತ್ತು ಹುಟ್ಟೆ ಅಂತ ಹೇಳ್ತೀವಿ. ನಾವು ವಿರುದ್ಧ ನಾವೇನು ಹೇಳ್ತೀವೋ ಭಾಳ ಮಂದಿ ಜ್ಞಾನದಿಂದ ಜಗತ್ತು ಹುಟ್ಟೆ ಅಂತ. ಅಜ್ಞಾನದಿಂದ ಅಲ್ಲ, ಭಾಳ ಮಂದಿ ಜ್ಞಾನ. ಇದು ಒಂದು ಸುಮಾರು 100 ಮನೆ ಆಗ್ಯಾವ. ಭಾಳ ಮಂದಿ ಇಂಜಿನಿಯರ್ದ ಜ್ಞಾನದಿಂದ ಇವೆಲ್ಲ ಮನೆಗಳು ಹುಟ್ಟು. ಒಬ್ಬನ ಅಜ್ಞಾನ ಜಗತ್ತು ಹುಟ್ಟಿದೆ ಅಂತ ಅವ್ನು ಹಿಂಗೆ ಅಂದ ಅಂತ ಸರಿಕೊಳ್ಬೇಕು. ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರು, ವರ್ಣದೇವರು, ಋಷಿಗಳು, ಗಂಧರ್ವರು, ಅನೇಕ ದೇವ ಮಾನವ ದಾನವ ಇವೆಲ್ಲರ ಜ್ಞಾನದಿಂದ ಹುಟ್ಟಿದ್ರು. ಜ್ಞಾನ ಅಂದ್ರೆ ಅವರ ತಿಳುವಳಿಕೆಯಿಂದ ಜಗತ್ತು ಹುಟ್ಟಿದೆ. ಹಿಂಗೆ ನಾವು ಒಪ್ಪಿಕೊಳ್ಳೋದು. ಪರಸ್ಯ ಸತ್ಯತಾಂ ಜಾನನ್ ಅಭಿಯ ಸ್ವಾತ್ಮತಸ್ಕರ. ನೋಡಿ ಇನ್ನೊಂದು ಈಗ ಒಬ್ಬ ಅಜ್ಞಾನಿ ಇದ್ದ ಅಂತ ತಿಳ್ಕೊ ಜೀವ. ಅವನಿಂದ ಅವ್ನಿಗೆ ಇನ್ನೊಬ್ಬ ಕಾಣಿಸಿಕತ್ತ. ಅವ್ರ ಮಾತ್ರ ಈಗ ಮತ್ತಂದ್ರೆ ಇವು ಸತ್ಯ ಸುಳ್ಳ ಬರೇ ಸ್ವಪ್ಪಂದಾಗ ಕಾಣಿಸ್ದಂಗ ಇಲ್ಲ. ಅವ್ರು ಹಿಂಗೆ ಹೇಳ್ತಾರೆ. ನಾನು ಹೋಗ್ತಿದ್ದೀನು, ನಾನು ಮಲ್ಕೊಂಡೇನು, ಸ್ವಪ್ಪಂದ್ರೊಳಗೆ ನನಗೆ ಹೆಂಗೆ ಎಲ್ಲರೂ ಕಾಣಿಸ್ತಾ ಇದ್ದಾರೆ, ನಂಗೆ ಇವ್ರು ಕಾಣಿಸ್ಕತ್ತ.
ಹಂಗಾರೆ ಅದೇನೇ ಆಯ್ತು ಸುಳ್ಳು ಅಂದಂಗೆ ಆಯ್ತದೆ. ಪರಸ್ಯ ದಿನ ಜೋಡಿ ವ್ಯವಹಾರ ಮಾಡ್ತಾನ, ಕೂಡ್ತಾನ, ಮಲ್ಕೋತಾನ, ಎಲ್ಲ ಮಾಡ್ತಾನ. ಪರಸ್ಯ ಸತ್ಯತಾಂ ಜಾನನ್, ತನ್ನಿಂದ ಭಿನ್ನನಾದ ಏನು ತನ್ನಿಂದ ಭಿನ್ನನಾದ ಒಬ್ಬ ವ್ಯಕ್ತಿ ಅನೇಕ ಮಂದಿ ಅವ್ರ ವ್ಯವಹಾರ ಮಾಡ್ಯಾರ, ತಿಂದಾನ ಗುಂಡಾನ ಮಾತಾಡ್ಯಾರ. ಆದರೂ ಸ್ವಪ್ನ ಸುಳ್ಳ, ಅದು ಅವರು ಇಲ್ಲ, ಅದಿಲ್ಲ, ನಾವು ಬೇರೆ ಅಂತ ಇನ್ನೊಬ್ಬನ ಸತ್ಯತೆಯನ್ನು ಕಂಡಾಗ್ಯೂ ಇನ್ನೊಬ್ಬನ ಸತ್ಯತೆಯನ್ನು ಕಂಡ್ರು ಅವರು ಪರಸ್ಯ ಸತ್ಯತಾಂ ಜಾನನ್ನಪಿ, ಇನ್ನೊಬ್ಬನ ಸತ್ಯತೆಯನ್ನು ಕಂಡರೂ ಕೂಡ ಅವನು ಪರವನಾಸ, ಅವಿಲ್ಲ, ಸ್ವಪ್ನಾಗಿದ್ದಾಗಿಲ್ಲ. ಇದು ವದತಿ ಕಿವಿ ಉನ್ಮತ್ತವಾದಂಗೆ ಸಾಕಷ್ಟು ಮನೆಯ ಬಂದು ತಿಂದು ಉಂಡು ಜಗಳ ಸಾಕಷ್ಟು ಚಾಟಿ ಮಾಡಿ ಹೋಗೋ ಮುಂದೆ ಈಗೆಲ್ಲ ನಿಮ್ಮ ಮನೆ ಅದ, ನೀವೆಲ್ಲ ಸುಳ್ಳಿದ್ರಿ, ನಾವು ಒಬ್ಬ ಕರೆ ನೀವು ಏನು ಉನ್ಮತ್ತಿದ್ದಾನೆ ಅಲ್ಲ, ಸರಿ ಕೆಟ್ಟ ಸ್ವಾತ್ಮ ತಸ್ಕರ, ತನ್ನ ಅನಿಸಿಕೆಗೆ ತಾನು ಸುಳ್ಳಂತಾನಂದ್ಮೇಲೆ ಇನ್ನೊಬ್ಬರ ವಸ್ತುವನ್ನು ಯಾವ ಕದ್ದು ನಾವು ಕಳ್ಳಂತ ಹಂಗಿವ ತನ್ನ ಅನಿಸಿಕೆಯನ್ನೇ ಸುಳ್ಳಂತಕ್ಕಂಥ ವ್ಯಕ್ತಿ ಅವನು ಸ್ವಾತ್ಮ ತಸ್ಕರ. ಪರಾಭಾವೇಪಿ ವಾಕ್ಯರ್ಥ ನೈಮೋಚ್ಯತೆ ತದಾ. ಪರಾಭಾವೇ, ಪರನು ಇದ್ದೇ ಇದ್ದರೂ ಕೂಡ ಪರ ವಾಗ್ ವ್ಯರ್ಥ, ಇದು ನೈಮೋಚ್ಯತೆ, ಇನ್ನೊಬ್ಬನಿಗೆ ಅಸ್ತಿತ್ವವನ್ನೇ ಒಪ್ಪಂಗಿಲ್ಲ. ಏನು ಪರಾಭಾವೇ ಅವನ ಅಸ್ತಿತ್ವ ಇಲ್ಲ ಅಂತಾನ, ಅವನು ತಿಳಿಸಿಗೆ ಮಾತಾಡ್ತಾನೆ. ನೀವಿಲ್ಲ ಅಂತ ನಾನು ತಿಳ್ಕೊತು, ನಿಮ್ಮ ತಿಳಿಸಿಗೆ ಪಾಠ. ಪರಾಭಾವೋಪಿ ವಾಗ್ ವ್ಯರ್ಥ, ಇದು ನೈವ ಮುಚ್ಚತೆ ಅಲ್ಲ. ಅವಾಗ ಇಲ್ಲ ಸುಮ್ಮನೆ ಹೇಳ್ಬೋದು ಹೋಗ್ತು ಸುಳ್ಳಿದ್ದಾನಂದ್ರೆ ಕಷಾವೇತ್ರಾಧಿಕಂ ತಸ್ಯ ತಸ್ಕರಸ್ಯ ಉತ್ತರ, ಅವನಿಗೆ ಮಾರ್ಗೋ ಏಟೆ ಅವನಿಗೆ ಯೋಗ್ಯ. ಮನೆಗೆ ಹೇಳಿದೆ ಇಷ್ಟು ಪ್ರತ್ಯಕ್ಷವಾಗಿ ಎಲ್ಲರಿಗೂ ಕಂಡರೂ ಅದು ನಾನು ಹೇಳಿದ ಕರೆ, ಅದು ಸುಳ್ಳೆ. ನಾನು ಹೇಳೋದು ಸುಳ್ಳು, ನೀವು ಕೇಳೋದು ಸುಳ್ಳು. ಆಗ ಆ ತಸ್ಕರನಿಗೆ ಏನು ಉತ್ತರ ಕೊಡೋದು? ನಡಿ ಸುಳ್ಳು ಹೇಳ. ಈಗ ನೀ ವ್ಯವಹಾರ ಮಾಡ್ಕೊತೀನಿ ನಾನು ಹೇಳಿ ಮಾತಾಡಿ ಎಲ್ಲ ಆಗ್ಯದ, ನಾನು ನಿಮಗೆ ಹೇಳಿಲ್ಲ ಸುಳ್ಳು, ನೀವು ಸುಳ್ಳು, ನಾನು ಮಾತು ಸುಳ್ಳು. ಮತ್ತು ಹೇಳ್ತೀರಿ ಯಾಕಂದ್ರೆ ಸುಳ್ಳು ಹೇಳೋದು ಬಾಕಿ, ಸತ್ಯ ಒಂದು ಸಂಬಂಧ ಹಿಂಗೆ ಬಡಬಡಿಸ್ತಕ್ಕಂಥ ವ್ಯಕ್ತಿಗೆ ಕಷಾವೇತ್ರ, ಮಾರ್ಕೋದು, ಗತ್ತು ಇತ್ಯಾದಿಗಳೇ ಏಟುವೆ ಅವನಿಗೆ ಉತ್ತರ. ಈ ರೀತಿಯಾಗಿ ಹೇಳಿ ಆವಾಗ ನನಗೆ ನೀವೇನೇ ಅಂತ, ನಾನು ವೇದದಲ್ಲಿ ಹೇಳಿರ್ತಕ್ಕಂಥ ಮಾತು ಇಲ್ಲಿ ಪಾಠ ಬಂದಿತ್ತು. ವೇದದಲ್ಲಿ ಜಗತ್ತು ಸುಳ್ಳು ಅಂತ ಸ್ಪಷ್ಟವಾಗಿ ಹೇಳಿ ಆ ಸಮರ್ಥನ ಮಾಡಿ ನಾ ಹೇಳಿದೆ. ನನಗೆ ಬೈದ ನಾ ಏನು ಮಾಡಿ ವೇದ ಹೇಳಿದ್ರೆ ಹೇಳ್ತೇನೆ, ನಾನು ಬೇರೆ ಹೇಳ್ತೇನೆ. ಯಾವ ವೇದಪ್ಪ? ಪ್ರಪಂಚೋ ಯದಿ ವಿದ್ಯೇತ ಸಂಶಯಃ ಆಯಾಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನ
ಕೇನಚಿತ್ ಕಲ್ಪಿತೋ ಯದಿ ಕೇನಚಿತ್ ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ ಮಾಂಡೂಕೋಪನಿಷತ್ತು 2ನೇ ಖಂಡ 9ನೇ ಅಧ್ಯಾಯ 10ನೇ ಮಂತ್ರ. ಇಲ್ಲ ಸಾಮಾನ್ಯ ಅರ್ಥ ಏನಂದ್ರೆ ಪ್ರಪಂಚೋ ಯದಿ ವಿದ್ಯೇತ, ಯದಿ ಒಂದು ವೇಳೆ ಪ್ರಪಂಚ ಏನದಲ್ಲ ಪ್ರಪಂಚ ಜಗತ್ತು ಯದಿ ವಿದ್ಯೇತ ಒಂದು ವೇಳೆ ಇದ್ದಿದ್ದರೆ ನಿವರ್ತೇತ ಅದು ಅದು ಸುಳ್ಳು ಅಂತ ನಾಶಕ ಸಂಶಯ ಇಲ್ಲ. ಮಾಯಾ ಮಾತ್ರಮಿದಂ ದ್ವೈತಂ, ದ್ವೈತ ಅಂದರೆ ನೀವು ನಾವೆಲ್ಲ ಇದು ನಾವು ನೀವು ಭಿನ್ನಂತದಲ್ಲ. ಈ ಟೇಬಲ್ಲು ನಾನು ನೀವು ಇದೆಲ್ಲ ದ್ವೈತದ ಭಿನ್ನ ಕಾಣಿಸ್ತಾ ಇದಲ್ಲ, ನಾವು ನೀವು ಭಿನ್ನ ಕಾಣಿಸ್ತಾ ಇದು ಮಾಯಾ ಮಾತ್ರ. ಸುಮ್ಮನೆ ಮಾಯಾದಿಂದ ತೋರ್ತದೆ. ದ್ವೈತಂ ಪರಮಾರ್ಥದ ಎಲ್ಲ ಒಂದನ್ನೋದು ಸಿದ್ಧಾಂತ ಪರಮಾರ್ಥ ಸತ್ಯ. ದ್ವೈತ ಎಲ್ಲವೂ ಮಾಯಾ ಮಾತ್ರ. ಇದು ವೇದ. ಇದು ನೋಡ್ಕೊಂಡು ನಾ ಹೇಳಿರ್ತೀನ, ನನಗೆ ಬಾರ್ಕೊನೆ ಮಾಡಿದ್ರೆ ಈಗ ಅನ್ಬಾರ್ದು. ನೀವು ವೇದ ಒಪ್ಪೋದಿಲ್ಲ. ವೇದನ ಹೇಳಿದ್ರೆ ನಾ ಹೇಳಿದ್ನು ಮಾಯಾ ಮಾತು. ಇದಂ ದ್ವೈತಂ ಮಾಯಾ ಮಾತು. ನೋಡಪ್ಪ ದ್ವೈತ ಏನು ನನ್ನಿಂದ ನೀವೆಲ್ಲ ಭಿನ್ನ ಇದ್ದೀರೇ ಇಲ್ಲ, ನೀವು ನಾವೆಲ್ಲ ತಿನ್ನೋದು ದ್ವೈತ. ಈ ದ್ವೈತ ಏನದ ದ್ವಿತೀಯ ವಸ್ತುಗಳೆಲ್ಲವೂ ಮಾಯಾ ಮಾತು. ಮಾಯಾ ಅಂದರೆ ಮಾಯಾದಿಂದ ಹುಟ್ಟವೆಲ್ಲ. ಮಾಯಾ ಅಂದ್ರೆ ಇಲ್ಲದ ಇವಾಗಿನ ತೋರೇದು. ಅದ್ವೈತಂ ಪರಮಾರ್ಥ, ಅದ್ವೈತ ಮಾತ್ರದ ಪರಮಾರ್ಥ ಸತ್ಯ. ವಿಕಲ್ಪೋ ವಿನಿವರ್ತೇತ ಕಲ್ಪಿತೋ ಯದಿ ಕೇನಚಿತ್, ಕೇನಚಿತ್ ಯದಿ ಕಲ್ಪಿತ. ವಿಕಲ್ಪ ಅಂದ್ರೆ ಭೇದ. ವಿಕಲ್ಪ ಅಂದ್ರೇನು? ಯದಿ ಕೇನಚಿತ್ ಕಲ್ಪಿತ, ಯಾರಾದರಿಂದಲೂ ಅದು ಕಲ್ಪಿತ ಆಗಿತ್ತು ಅಂದರೆ ನಿವರ್ತೇತ, ಅದು ನಾಶ ಆಗ್ತಿತ್ತು. ಉಪದೇಶಾದಯಂ ವಾದೋ ಜ್ಞಾತೆ ದ್ವೈತಂ ನ ವಿದ್ಯತೆ. ಉಪದೇಶಾದಯಂ ವಾದ, ಒಮ್ಮೆಯೂ ನಮ್ಮ ಉಪದೇಶ ಅಂದ್ರೆ ನಾವು ಹೇಳೋದು ನೀವು ಕೇಳೋದು ವಾಡ್ ವ್ಯವಹಾರದಲ್ಲ. ನಿಮ್ಮ ವಾಡ್ ವ್ಯವಹಾರ ಉಪದೇಶಾದಯಂ ವಾದ. ಹಿಂಗೆ ಅವ್ರು ಮಾಡೋದು, ನಾವೀಗ ಅದು ಬೇರೆ ಮಾಡ್ತೀವಿ. ಅಯಂ ವಾದ, ಆ ಉಪದೇಶ ಒಮ್ಮಿದು ಹೇಳಿಕೆ ಗಿಳಿಕೆ ಅಷ್ಟೇ ಅದು. ನಾವೊಂದು ವ್ಯವಹಾರ ಅಂತ ವ್ಯವಸಾಯದಾಗಿದ್ದಾಗ ಅಯಂ ವಾದ ಅಂತ ನಾವು ಹೇಳೋದು ನೀವು ಕೇಳೋದು. ಜ್ಞಾತೆ ಬ್ರಹ್ಮಜ್ಞಾನ ಆದ ಮೇಲೆ ದ್ವೈತಂ ನಲ್ಲಿ ನಿಜವಾದ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮ ತಿಳಿದ ಮೇಲೆ ದ್ವೈತಂ ನಲ್ಲಿ ಇದು ನಾ ಹೇಳ್ತೀನಿ. ನಾನು ಬರೀ ಕಲ್ಪನಾ ಮಾಡಿ ಹೇಳ್ತೀನಿ ಅಂತೀನಿ. ಹಿಂಗಂಗಿಲ್ಲ. ಮಾಂಡೂಕರು ನೀವು ಇಬ್ಬರು ಹೋಗ್ತೀವಿ ಉಪನಂತ ಸ್ಪಷ್ಟ ಅದ. ಜ್ಞಾತೆ ದ್ವೈತಂ ನಲ್ಲಿ ಇಷ್ಟು ಏನು ಮಾಡ್ದ, ಸನ್ನವಾದವನ್ನು ಮಂಡನ ಮಾಡಲಿಕ್ಕೆ ಈ ಎವಿಡೆನ್ಸ್, ಈ ಪತ್ರಿಕೆ ಕೋರ್ಟ್ನ ನೀವು ನಿಮ್ಮ ಹೊಲ ಸಿದ್ಧ ಮಾಡಲಿಕ್ಕೆ ನೀವು ಕಾಯ್ದ ಪತ್ರ ಕೊಡ್ತಿರಿಲ್ಲ, ಅವ್ನು ಕೊಟ್ಟ. ನಾ ಇದ್ದಕ್ಕೆ ಹಾಕಿದ್ದೇನು ಬ್ರಹ್ಮಜ್ಞಾನ ಆಗೋ ತನಕ ಎಲ್ಲವೂ ದ್ವೈತ ಸತ್ಯ. ನಾವು ನೀವೆಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಒಂದು ಬ್ರಹ್ಮಜ್ಞಾನ ಮಾಡ್ಕೊಂಡೇ ಬಂದ್ರೆ ದ್ವೈತಮ್ನಾಗಿ ನಾ ಹೇಳಿದ್ವಿ. ಈಗ ನನಗೆ ಬಾರ್ಕೋರ್ ಹಿಡಿದಂತೀನಿ ಅರ್ಥ ಯೋಗ್ಯ ಅಂತ ಮತ್ತು ಮಾತಾಡ್ಬಾರ್ದು. ನಮಗೆ ತಿರುಗಿ ಉಪಯೋಗ ಮಾಡ್ತಾರೆ. ಅದು ಶ್ರೀನಿವಾಸಾಚಾರ್ಯ ಅಡ್ಡಿ ಇದು ಏನು ಅಡ್ಡಿ ಇದು ಏನು ಅಡ್ಡಿ ಇದು. ಹಾಗಾದ್ರೆ ಇದಕ್ಕೆ ಈ ಶ್ರುತ್ಯರ್ಥವನ್ನು ನಾವು ಮಾಡ್ತೀವಿ. ಶ್ರುತ್ಯರ್ಥ ಏನದಪ್ಪ ಇನ್ನೊಂದು ಹೇಳಪ್ಪ ಕೂಸೋ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ಸಂಶಯ. ಇಲ್ಲಿ ಯದಿ ಮತ್ತು ನಿವರ್ತೇತ ಎಂಬ ಎರಡು ಶಬ್ದವೇನು. ಪ್ರಪಂಚೋ ಯದಿ ವಿದ್ಯೇತ ಅವೇನು ವ್ಯಾಖ್ಯಾನ ಮಾಡಲಿಪ್ಪ.
ಯದಿ ಶಬ್ದೌ ಚ ನಿವರ್ತೇತ ಇತಿ ಚ ದ್ವಯಂ ವಿಶ್ವಸ್ಯ ಸತ್ಯತಾಮಾವು ವಿದ್ಯೇತಿ ಉತ್ಪತ್ತಿಮೇವ ಚ ವಿದೋತ್ಪತ್ತೋ ವಿಧಿ ಯಸ್ಮಾತ್ ಧಾತೋರುತ್ಪತ್ತಿರೇವ ಹಿ ನಿವೃತ್ತಿರ್ವ್ಯಾಪ್ತಿಯುಕ್ತಾಯಃ ಪ್ರಪಂಚೋ ಭೇದ ಪಂಚಕಃ. ಇಲ್ಲಿ ಪ್ರಪಂಚವು ಒಂದು ವೇಳೆ ವಿದ್ಯೇತ ನೋಡಿ, ಯದಿ ಅಂದ್ರೆ ಏನು? ಒಂದು ವೇಳೆ. ವಿದ್ಯೇತ ಅಂದ್ರೆ ಏನು? ಹುಟ್ಟು. ವಿಧ ಉತ್ಪತ್ತೋ ಅಂತ, ವಿಧ ಜ್ಞಾನಿ ಅಂತೂ ಅದ, ವಿಧ ಉತ್ಪತ್ತಿ ಅಂತ. ಪ್ರಪಂಚವು ಒಂದು ವೇಳೆ ಹುಟ್ಟಿದ್ದರೆ, ಹುಟ್ಟುತ್ತಿದ್ದರೆ ನಾಶ ಆಗ್ತಿತ್ತು. ಇಫ್ ಅಂತಿದೆ, ಇಫ್ ಅಗ ಒಂದು ವೇಳೆ ಜಗತ್ತು ಹುಟ್ಟುತ್ತಿದ್ದರೆ ನಾಶ ಆಗ್ತಿತ್ತು. ಸಂಶಯನೇ. ಆದ್ರ ಜಗತ್ತು ಹುಟ್ಟಂಗಿಲ್ಲ, ನಾಶ ಆಗಂಗಿಲ್ಲ. ಹಾ, ಒಂದು ವೇಳೆ ಈ ವ್ಯಕ್ತಿಯು ಶೂದ್ರ ಆಗಿದ್ದರೆ ಜನವಾರ ಹಾಕೋತಿದ್ದಿಲ್ಲ. ಆ ಜನವಾರ ಹಾಕೊಂಡಾನ, ಶೂದ್ರ ಅಲ್ಲ. ಮತ್ತೆ ತಿರುಗಿ ಬರ್ಬೇಕು ಇದಕ್ಕೆ ತರಕಂತ. ಒಂದು ವೇಳೆ ಮನ್ನಿ ಇಲ್ಲದೆ ಇದ್ದರೆ ಧೂಮ್ ಇರ್ತಿದ್ದಿಲ್ಲ. ಧೂಮ್ ಆದ್ರೂ ಅದ. ಜಗತ್ತು ಒಂದು ವೇಳೆ ಹುಟ್ಟಿದ್ದರೆ ನಾಶ ಆಗುತ್ತಿತ್ತು, ನಾಶವಾದರೂ ಆಗುವುದಿಲ್ಲ. ಇದು ಹುಟ್ಟಿಲ್ಲ. ಇದು ದೇಶದ್ದಾಯ್ತು. ಅನಾದಿ ಜಗತ್ತು ಅಂದ್ರೆ ಇದರ ಅರ್ಥ ಏನು? ಸರಿ, ಇದಕ್ಕೆ ಇನ್ನೊಂದು ಅರ್ಥ ಮಾಡು. ಅಲ್ಲಿ ಜಗತ್ತು ಹುಟ್ಟಂಗಿಲ್ಲ ಅಂತೀರಿ, ನೀವೇ ಪುರಾಣದೊಳಗೆ ಎದ್ದು ಕೂಡ ಹೇಳ್ತೀರಿ. ರಾಗ ತೆಗೆದು ಹೇಳ್ತೀರಿ. ಪರಮಾತ್ಮ ಜಗತ್ತನ್ನು ಜಗತ್ ಸೃಷ್ಟಿ ಸ್ಥಿತಿ ಸಂಹಾರೇಮನ ಜ್ಞಾನ ಬಂಧ ಮೋಕ್ಷಾಯತ, ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯವನ್ನು ದೇವದೇ ಮಾಡ್ತಾನೆ ನೀವೇ ಹೇಳ್ತೀರಿ. ಇಲ್ಲಿ ಹೇಳ್ತೀನಿ, ಜಗತ್ತು ಒಂದು ವೇಳೆ ಹುಟ್ಟಿದ್ದರೆ ನಾಶ ಆಗ್ತಿತ್ತು, ನಾಶ ಆದರೂ ಆಗಂಗಿಲ್ಲ, ಅದಕ್ಕೆ ಹುಟ್ಟಿಲ್ಲ ಅಂತ ಹಿಂಗೆ ಅದಕ್ಕೆ ಕೈ ಮಾಡ್ಕೊಳ್ತಾರೆ. ಏನಿದೆ ಜಗತ್ತು ಹುಟ್ಟಿದ ಈ ಜಗತ್ತಿಗೆ ಪರಮಾತ್ಮೆ ಕಾರಣ ಅಂತ ಹೇಳಿದ್ರೆ ಸಂಹಾರ ಅವನಿಗೆ ನರಸಿಂಹ ರೂಪ ತಗೊಂಡು ಸಂಹಾರ ಸಿಕ್ಕಾಪಟ್ಟೆ ಹೇಳ್ಬೋದು ಹೋಗ್ತದೆ. ಇಲ್ಲೇ ಅದು ಜಗತ್ತ ಹುಟ್ಟಿದ್ರ ನಾನು ಹುಟ್ಟಿಲ್ಲ ಅಂತ ಸಮರ್ಥನೆ ಏನಿದೆ ಮಾತಾಡ. ಮತ್ತೆ ಇಷ್ಟೆಲ್ಲ ತಪ್ಪಾದ್ರೆ ನನಗೆ ಬರ್ಕೊಂಡು ಹೊಟ್ಟು ಏನು ಆಚಾರ್ಯ ಹೇಳಿದ್ರು. ಪ್ರಪಂಚ ಅಂದ್ರೆ ಏನು? ಪ್ರಪಂಚ ಅಂದ್ರೆ ಏನು? ಪ್ರಕೃಷ್ಟವಾದ ಪಂಚ. ಪಂಚ ಅಂದ್ರೆ ವಿಸ್ತಾರ ಅಂತ ಅರ್ಥ. ಪಂಚ ಅಂದ್ರೆ 5 ಅಂತ. ಜಗತ್ತಿನೊಳಗ ಪ್ರಕೃಷ್ಟ 5 ನಿತ್ಯವಾದ 5 ವಸ್ತುಗಳು. ನಿತ್ಯವಾದ ಪಂಚ, ಪ್ರಪಂಚ ಚೆನ್ನಾಗಿ ಪಂಚಗಳು. ಪಂಚಗಳು ಯಾವಪ್ಪ? ಅವು ಹುಟ್ಟವ ನಾಶ. ಅನಾದಿ ಕಾಲದಿಂದ ಇರುವುದು 5: ಜೀವ, ಬ್ರಹ್ಮ, ಪ್ರಕೃತಿ, ಆಕಾಶ. ಆಕಾಶ ನಾಶ, ಅವ್ಯಾಕೃತ ಆಕಾಶ ನಾಶ. ಹಾ, ಭೇದ 5 ಥರದ ಭೇದ. ಜಗತ್ನ್ಯಾಗ ಭೇದ 5. ವೆರೈಟೀಸ್ ಆಫ್ ಭೇದಾಸ್. ಜೀವ ಭೇದ, ಜೀವ ಜಡ ಭೇದ, ಜೀವ ಪರಮಾತ್ಮ ಭೇದ, ಜಡ ಭೇದ, ಜೀವ ಭೇದ. ಜೀವ ಜಡ ಭೇದ ಒಂದು, ಜೀವ ಪರಮಾತ್ಮ ಭೇದ, ಜಡ ಪರಮಾತ್ಮ ಭೇದ, ಜಡ ಭೇದ, ಜೀವ ಭೇದ. ಇದಾವುದು ಇಲ್ಲ. ಜೀವ ರಾಶಿಗಳಿಗೂ ಭೇದ. ಈ ಜೀವಕ್ಕೂ ಜಡಕ್ಕೂ ಟೇಬಲಕ್ಕೂ ಭೇದ. ಈ ಟೇಬಲಕ್ಕೂ ಪುಸ್ತಕಕ್ಕೂ ಭೇದ. ಮೂರನೇದು ಪರಮಾತ್ಮಗೂ ಜಡಕ್ಕೂ ಭೇದ, ಜಡಕ್ಕೂ ಭೇದ. ಈ ರೀತಿಯಾಗಿ 5 ಭೇದ. ಇವು ಪ್ರಪಂಚ ಅಂತ, ಪ್ರಕೃಷ್ಟ ಪಂಚ. ಈ ಭೇದಗಳು ಎಂದೂ ನಾಶ ಆಗಂಗಿಲ್ಲ. ಯಾಕೆ ಹೇಳಿದ್ರೆ ಜೀವರಾಶಿಗಳು ಅನಾದಿ,
ಜಡನೂ ಅನಾದಿ, ಪರಮಾತ್ಮನೂ ಅನಾದಿ, ಜಡ ಪ್ರಕೃತಿ ಅನಾದಿ. ಪರಮಾತ್ಮ ಅನಾದಿ, ಜೀವಾತ್ಮ ಮೂರೇ ಅದಕ್ಕೆ ಆಯ್ತದ ಅಂದ್ರೆ ಹೌದು. ಜೀವ ರಾಶಿಗಳ ಅನಾದಿ ಮತ್ತು ಜೀವದ ಭೇದನೇ ಜಡಗಳೇ ಭೇದ. ಅವನೇ ಹೇಳ್ಕೊಳ್ತಾವ. ಜೀವ ಜಡ ಪರಮಾತ್ಮ ಮೂರಕ್ಕ ಭಿನ್ನವನೇ, ಮೂರು ಭಿನ್ನವನೇ. ಇದು ಜಡದಲ್ಲಿ ಭೇದ, ಜೀವನದಲ್ಲಿ ಭೇದ. ಅವನೇ ಹೇಳ ಐದು ಭೇದ ಇಲ್ಲ. ಈ 5 ಭೇದಗಳು ಪ್ರ ಆಗ್ಯಾವ. ಪ್ರ ಅಂದ್ರೆ ಪ್ರಕೃಷ್ಟ, ನಿತ್ಯ. ಈ 5 ಭೇದಗಳು ಏನವಲ್ಲ ಇವು ಯದಿ ವಿದ್ಯೇತ ಇವನ್ನ ಹುಟ್ಟಿದ್ದು ಅಂದ್ರೆ ಇವತ್ತು ನಾಶ ಆಗ್ತದೆ. ದಶ ನಿವರ್ತತೆ, ಈ ಭೇದ ಎಂದೂ ನಾಶ ಆಗಂಗಿಲ್ಲ. ಯಾಕೆ ಮೋಕ್ಷೊಳಗೂ ಭೇದ ಪಂಚ ಜಗತ್ತು ನಾಶ ಆಗ್ಬೋದು, ಅದು ಸೂಕ್ಷ್ಮ ರೂಪದಾಗ ಇರ್ತದೆ. ರೂಪಾಂತರ ಜೀವನಕ್ಕ ನಾಶ ಆಗಿಲ್ಲ, ಪರಮಾತ್ಮ ನಾಶ ಆಗಿಲ್ಲ, ಮೂಲ ಜಡ ಪ್ರಕೃತಿ ನಾಶ ಆಗಿಲ್ಲ. ಅದರೊಳಗೆ ಇರ್ತಕ್ಕಂಥ ಭೇದ ನಾಶ ನಾಶ. ಹೀಗಾಗಿ ಪಂಚ ಪ್ರಪಂಚ ಅಂದ್ರೇನು? 5 ಭೇದಗಳು ಯದಿ ಒಂದು ವೇಳೆ ವಿದ್ಯೇತ. ಇದು ನೋಡ್ರಿ ಶ್ರೀನಾಚಾರ್ಯ ಹೇಳ್ತಾರೆ, ಇದು ಎಂಬುವುದು ಏನಾಗ್ತದೆ? ವಿಧೋ ಉತ್ಪತ್ತೋ ಇತಿ ಯಸ್ಮಾತ್ ಧಾತೋ ವಿಧ ಉತ್ಪತ್ತೋ ಧಾತು ಹುಟ್ಟಿತ್ತು. ವಿದ್ಯೇತ ಅಂದ್ರೆ ಹುಟ್ಟಿದ್ದರೆ, ನಿವರ್ತೇತ ನಾಶ ಆಗ್ತಿತ್ತು. ಯಾವುದು? ಪ್ರಪಂಚ 5 ಭೇದಗಳು. 5 ಭೇದ ಹುಟ್ಟಿಲ್ಲ, ನಾಶನೂ ಆಗಂಗಿಲ್ಲ, ನಿತ್ಯ. ವಿಪರ್ಯೇ ಪರ್ಯವಸಾನ ಹುಟ್ಟಿದ್ದು ನಾಶ. ಜಗತ್ತಿನ ಹುಟ್ಟುವ ವಸ್ತು ನಾಶ. ಯಾವ್ದು ಹುಟ್ಟಂಗಿಲ್ಲ, ಭೇದಕ್ಕೆ ನಾಶ. ಒಬ್ಬ ವ್ಯಕ್ತಿ ಸಾಕು ದುಡ್ಡು ಮಾತಾಡ, ಆ ವ್ಯಕ್ತಿ ನೀವು ಒಂದಾದ್ರೇನು ಅವ್ನು ಭಿನ್ನೆ, ಅವನ ಆತ್ಮ ನಾವೆಲ್ಲ ಭಿನ್ನೆ. ಒಂದು ಘಟ ಒಡೆದು ಹೋಗ್ತದೆ, ಆ ಒಡೆದ ಘಟ ನೀವು ಒಂದೋ ಯಾರು ಭಿನ್ನನೆ. ನೀವು ಒಂದೇ ಆಗಿದ್ದ ನೀವು ಘಟದಾಗ ಒಡೆದು ಹೋಗ್ತಿದ್ರಿ. ಹೀಗಾಗಿ ಜಗತ್ತಿನಲ್ಲಿ ಎಲ್ಲ ವಸ್ತುಗಳಿಗೂ ಪರಸ್ಪರ ಭೇದ. ನಾವು ನೀವು ಭಿನ್ನರು. ಈ ಕೇವಲ ಬಂಗಾರ, ಒಂದು ಬಂಗಾರದ ಇದು, ಒಂದು ಉಂಗುರ, ಒಂದು ಇಡ್ಲಿ ಸೂರು ಭಿನ್ನ. ಜಡಕ್ಕೂ ಭೇದ ಅದ ಅಂತೆ. ಅಲ್ಲಿ ಅಂಗಡಿಗಳ ರೇಟ್ ಹೆಚ್ಚಿರ್ತಾರೆ. ಭೇದದಿಂದ ರೇಟ್ ಹೆಂಗ 78 80 ಏಟಾಗಿದೆ ಈಗ ಬಂಗಾರ. ನಾವು ತಗೊಂಡಿಲ್ಲ, 93 ಅದೇ ಕಾಣಿಸ್ತಿರೋ. ಕೆಲಸ ಮಾಡಿ 93,000 ಬಂಗಾರ ಒಂದು ತೊಲಿ. ಅಲ್ಲಿ ಮಗ್ಲಕ್ಕಿನ ಅಂಗಡಿ ಇಡ್ಲಿ ಅಂಗಡಿ 40 ರೂಪಾಯಿ. ಅದು ಹೆಂಗೆ 700 ರೂಪಾಯಿ ಒಂದು ಚೀಲ ಇಡ್ಲಿ, ಒಂದು ಚೀಲ 50 ರೂಪಾಯಿ ಕಿಲೋ. 40 ರೂಪಾಯಿ ಕಿಲೋ. ಇಡ್ಲಿ ರೇಟ್ ಸ್ವಲ್ಪ ಈ ಮಂದಿ ಗೊತ್ತದೆ. ಕೆಲವರಿಗೆ ಪರ್ಮನೆಂಟ್ ಇಡ್ಲಿ ಬಳಸ್ತಾರೆ, ಕೆಲವರು ಯಾವ ದಿನ ದೇವ್ರ ಪೂಜಾಕ ದೇವ್ರ ನೈವೇದ್ಯನೇ ಪಡಿಯಾಗಿದೆ. ದಿನಾಲು ಇದ್ದೆ ಇದಾಗ್ತಾ ಅದನ್ನು ಪ್ರತ್ಯೇಕ ಜಾಗರಣೆ ಮಾಡಬೇಕು. ಅಲ್ಲಿ ಒಳಗೆ ಹೋಗ್ಬೇಕು ಅಂದ್ರೆ ಮೈ ಎಲ್ಲ ಕೃಷ್ಣಮಯ, ಸ್ನಾನ ಮಾಡೋ ವೇಳಕ್ಕೆ ಹೋಗೋದು. ಮತ್ತು ಇಡ್ಲಿ ರೇಟ್ ಎಷ್ಟಾಯ್ತು? 1 ಕಿಲೋಕ್ಕೆ 40. ಬಂಗಾರ ರೇಟ 1 ತೊಲಿಗೆ 93,000. ಇದು 2 ಜಡಗಳೆಲ್ಲ ಒಂದೇ ಆಗಿತ್ತಂತ ಈ ರೇಟ್ ಯಾಕೆ ಮಾಡ್ತಾರೆ? ಅಂದ್ರೆ ಇದೆಲ್ಲ ರೇಟ್ ಸುಳ್ಳು. ಅದ ಸುಳ್ಳು ಅಂತ ತಿಳ್ಕೊ.
ಸುಳ್ಳಂತೆ ತಿಳ್ಕೊಯ್ಯಡ್ಡಿ ಅಂತ. ಅದಕ್ಕೆ ಅವೇನು ತಾನು ಸುಳ್ಳದ ಅದಕ್ಕೆ ಅವೇನು ಮಾಡ್ತಾನೆ, ಬಂಗಾರ ನಿಮ್ಮ ಕಣ್ಣಿದರಿಗೆ ಅದನ್ನೆಲ್ಲ ತೂಕ ಮಾಡಿ ಇಡ್ಲಿ ಕೊಡ್ತಾರೆ. 90,000 ರೂಪಾಯಿ ತೊಗೊಂಡು ಯಾಕೆ ಎಲ್ಲ ಮಂದಿ ಅಂತ ನೀವಂತೀರಿ, ಮತ್ತೆ ಇಡ್ಲಿ ತೊಗೊಂಡು ಹೋಗ್ತೀವಿ. ಇದು ವ್ಯವಹಾರ ಆಗ್ತದೆ. ಇದು ವ್ಯವಹಾರಕ್ಕೆ ಸತ್ಯ ಮತ್ತು ಶುರುವಾತ ವ್ಯವಹಾರ ಅದಂದ್ರೆ ವ್ಯವಹಾರನೇ ಸತ್ಯ, ಸತ್ಯದ್ದೇ ವ್ಯವಹಾರ ಆಗ್ತದೆ. ಅದು ನೀ ನಮ್ಮ ಮತ್ತಿಟ್ಟು ನಮ್ಮನಿ ವ್ಯವಹಾರಕ್ಕೆ ಸತ್ಯ ಒಪ್ಕೋತೀವಿ, ಒಪ್ಪಿಗೋ ಏನು ತಪ್ಪಿಲ್ಲ. ವ್ಯವಹಾರ ಸತ್ಯ ವಸ್ತು ಒಟ್ಟಿಗೆ ವ್ಯವಹಾರ. ನೀನೇ ಒಂದು ಹೇಳು, ಸುಳ್ಳ ವಸ್ತು ಒಟ್ಟಿಗೆ ವ್ಯವಹಾರ ಆಗಿದೆ ತಸ್ಕರನಿಗೆ ಚಾಟಿನೇ, ತಸ್ಕರನಿಗೆ ಚಾಟಿನೇ. ಅದು ಖರೇನೆ ವ್ಯವಹಾರ ಸತ್ಯ ಆಮೇಲೆ ಸುಳ್ಳು ಜೋರ್ ಅವ್ನು ಮಾಡ್ಕೊಂಡು ಹೊಡೋದು ಯಾಕೆ ಹೊಡಿತೀವಿ? ವ್ಯಾವಹಾರಿಕ ಸತ್ಯ ಏಟು ಬೆಳಕತ್ತಾವ ವ್ಯಾವಹಾರಿಕ ಸತ್ಯ ಅನ್ನೋವಾಗತ್ತದ ರಿಪೇರಿ ಮಾಡಂಗಿಲ್ಲ. ಯಾಕೆ ನೀವು ನಿನ್ನೆ ಹೇಳಿರಿ ವ್ಯವಹಾರ ಸತ್ಯ ಸುಳ್ಳು, ಯಾವ ಸುಳ್ಳು ಅಂತ. ಜಗತ್ತಿನೊಳಗೆ ಈ ಎಲ್ಲ ಮಾತಾಡಿ ಜಗತ್ತಿನ ವ್ಯವಸ್ಥೆಯನ್ನೇ ಕೆಡಿಸ್ತಕ್ಕಂಥ ಮಾತುಗಳೆಲ್ಲ ಸುಳ್ಳಂತ ಒಪ್ಕೊಂಡು ಅದನ್ನು ಮುಚ್ಕೊಳ್ಳಿಕ್ಕೆ ವ್ಯವಹಾರ ಅಂತ ಹೇಳಿ, ವ್ಯವಹಾರ ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ತುಂಬ ತಾತ್ಪೂರ್ತಿಯಾಗಿ ಉಟ್ಕೊಂಡು ವ್ಯವಸ್ಥೆ, ತಾತ್ಪೂರ್ತಿಯಾಗಿ ಉಟ್ಕೊಂಡು ವ್ಯವಸ್ಥೆ ಅಂತಂದ್ರೆ ಅರ್ಥ ಏನು? ಅದು ಇನ್ನೂ ಸುಳ್ಳೇ ಮತ್ತೆ ವಸ್ತು ನೋಟ್ ಫೇಕ್ ಅಂದ್ರೆ ತುಂಬ ಎರಡು ಸುಳಿತ ನಡೀಲಿ ಹೀಗೆ ವ್ಯವಹಾರ ಮಾಡ್ಕೋತ ಹೋದಾಗ ಇಬ್ಬರು ಕೂಡ ಸಿಗ್ತೀವಿ ಅವರು. ಆದ್ದರಿಂದ ಪ್ರಪಂಚ ಏನಾಯ್ತು ಈಗ ವಿಧ ಪಂಚಭೇದ. ಆ ಪಂಚಭೇದ ಏನಾಗಿದೆ? ಅದು ಹುಟ್ಟೇದೇನು ಅನಾದಿಂದ ಅನಾದಿ ಯಾಕೆ ಹೇಳಿ? ಜೀವನೂ ಅನಾದಿ, ಪರಮಾತ್ಮ ಅನಾದಿ, ಪ್ರಕೃತಿ ಜಡ. ಇವುಗಳ ಮೂರು ಭೇದಗಳು. ಇನ್ನ ಜೀವನ ಭಿನ್ನ ಜೀವನದ ಜೀವರಾಶಿಗಳು, ಜಡರಾಶಿ ಅವು ಭಿನ್ನ. ಅವಂದ್ಯ ಈ ಪಂಚವಿಧವಾದಂಥ ಭೇದವು ಪ್ರಪಂಚವು ಯದಿ ವಿದ್ಯೇತ, ಒಂದು ವೇಳೆ ವಿದ್ಯೇತ ಅಂದ್ರೆ ಹುಟ್ಟುತ್ತಿದ್ದರೆ ನಿವರ್ತಿ ನಾಶ ಆಗ್ತದೆ. ಆದರೆ ಇದು ನಾಶ ಆಗಂಗಿಲ್ಲ, ಹುಟ್ಟಿಲ್ಲ. ನಿತ್ಯ ಭೇದವು ನಿತ್ಯ. ಹಾಗಾಗಿ ಇನ್ನು ಯಾವೇ ಶ್ಲೋಕ ಅಂತ ಹೇಳಿ, ಮಾಯಾಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಈ ದ್ವೈತ ಅಂದ್ರೆ ಭೇದ, ನಾಶ ಆಗಂಗಿಲ್ಲ. ಇದು ನಾಶ ಆಗ್ಬೋದಲ್ಲ. ದ್ವೈತ ಅಂದ್ರೆ ಭೇದ ನಾಶ ಆಗಲಿ, ನಾಶ ಆಗ ಹಂಗೆ ಹಾಕ್ಬೋದು. ನಾಶ ಆಗ್ಬೇಕಲ್ಲ ಇದು. ಹೌದು, ನಾಶ ಆಗ್ತಿತ್ತು. ಇದನ್ನ ಯಾರು ರಕ್ಷಣಾ ಮಾಡದೆ ಇದು ನಾಶ. ಅದರ ಮಾಯಾ ಮಾತು. ಮಾಯಾ ಅಂದ್ರೆ ಗೊತ್ತಂದ್ರೆ ಭಗವಂತನ ಇಚ್ಛಾ. ಮಾಯಾ ಅಂದ್ರೆ ಬರೀ ಮ್ಯಾಜಿಕ್ ಜಾದು ಅಲ್ಲ. ಮಾಯಾ ಅಂದ್ರೆ ಭಗವಂತನ ಇಚ್ಛಾ. ಭಗವಂತನ ಇಚ್ಛೆಯಿಂದ ಇದು ಮಾತಂ ತ್ರಾತಂ. ಭಗವಂತನ ಇಚ್ಛೆ ರಕ್ಷಿತ ಆಗಿದೆ. ಮಾತು ಶಬ್ದಕ್ಕೆ ದೇವರ ಇಚ್ಛೆಗೆ ಒಳಪಟ್ಟದ ಇದು ತ್ರಾತ, ರಕ್ಷಿತ ಆಗಿದೆ. ಯಾವುದು ಭಗವಂತನ ಇಚ್ಛೆಯಿಂದ ರಕ್ಷಿತವಾಗಿದೆಯೋ ಅದು ನಿತ್ಯ ಇರ್ತದೆ. ದ್ವೈತ ಏನಾಗಿದೆ? ಇದು ಮಾಯಾ ಮಾತ್ರ ಆಗಿದೆ. ಏನು ಮಾಯಾ ಮಾತ್ರ. ಅದ್ವೈತಂ ಇದು ರಕ್ಷಣೆ ಮಾಡುವ ಪರಮಾತ್ಮ, ಪರಮಾರ್ಥ. ಅವನೇ ಜಗತ್ತಿನಾಗ ಉತ್ತಮವಾದಂಥ ವಸ್ತು ಪರಮಾರ್ಥ. ಅದ್ವೈತ ಅಂದ್ರೆ ಅದ್ವಿತೀಯನಾದ, ಸದೃಶನಾದ. ದೇವರಿಗೆ ಇನ್ನೊಂದು ದ್ವಿತೀಯ ವಸ್ತು ಇಲ್ಲ. ಅದ್ವಿತೀಯ ಅದ್ವೈತ ಅಂದೇನು? ಅವನು ಸರಿ ಸಮಾನವಾದ ಇನ್ನೊಂದು ವಸ್ತು ಇಲ್ಲ. ಅವನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ ಅಂತ ಅರ್ಥ ಅಲ್ಲ. ಅವನಿಗೆ ಸರಿ ಸಮಾನವಾದ ವಸ್ತು ಇಲ್ಲ. ನೀ ಕರೆ ಒಬ್ಬ ಗಂಡಸು ನೋಡು, ಅದೇನು ಮತ್ತು ನಾವೆಲ್ಲ ಕೊಡ್ತೀವಿ ಮಕ್ಕಳು ಮೊಮ್ಮಕ್ಕಳಾಗೆಲ್ಲ ಗಂಡಸ ಅವನಾಗ ನೀನು ದೊಡ್ಡ ವ್ಯಕ್ತಿ ಆದ. ಪರಮಾತ್ಮ ಏನಾಗ್ಯಾನವ? ಅದ್ವೈತ ಆಗ್ಯಾನ. ಅದ್ವೈತ ಅವನಿಗೆ ಸಮಾನವಾದ ಅದ್ವಿತೀಯ. ಅವನಿಗೆ ಸರಿ ಸಮ ಇನ್ನೊಂದು ವಸ್ತು ಇಲ್ಲ.
ಯಾಕೆ ನಾವು ಪರಮಾರ್ಥ ಆಗ್ಯಾನ. ಅರ್ಥ ಅಂದ್ರೆ ವಸ್ತು, ಪರಮಾರ್ಥ ಅಂದ್ರೆ ಸರ್ವೋತ್ತಮನಾಗಿದ್ದರಿಂದ ಅವನು ಅದ್ವಿತೀಯ ಆಗ್ಯಾನ. ಅದ್ವಿತೀಯ ಆಗಿದ್ದರಿಂದ ಈ ಜಗತ್ತನ್ನು ರಕ್ಷಣೆ ಮಾಡಿ ಮಾಯಾ ಮಾತ್ರ ಅಂದ್ರೆ ಈ ಪಂಚಭೇದಾತ್ಮಕವಾದ ಜಗತ್ತನ್ನು ಪರಮಾತ್ಮ ರಕ್ಷಣೆ ಮಾಡಿದ್ದರಿಂದ ಜಗತ್ ಸತ್ಯದ ಎಂದೆಂದೂ ಕೂಡ ಸುಳ್ಳು ವಸ್ತುವನ್ನು ಜಗತ್ತಿನ ರಕ್ಷಣೆ ಯಾರೂ ಮಾಡಂಗಿಲ್ಲ. ಸುಳ್ಳೆ ಒಂದು ಬಂಗಾರ ಕೊಟ್ಟು ನಿಮಗೆ ನಾನು ಬರೋ ರಕ್ಷಣೆ ಮಾಡ್ರಪ್ಪ ಫೇಕ್ ಬಂಗಾರ ಒಂದಿನೋ ಸ್ವಲ್ಪ ಬಂದು ಕಿತ್ತಾಳಿದ್ರು ಇದು ಬಂಗಾರ ಅಂತ ಸುಳ್ಳದ ಇದು ಅದು ರಕ್ಷಣೆ ಮಾಡ್ತಾರೆ ಯಾರು ಭಗವಂತನಿಂದ ರಕ್ಷಿತ ಆಗಿದೆ ಸತ್ಯದ ಇದು ಸುಳ್ಳು ವಸ್ತು ರಕ್ಷಣೆ ಯಾರು ಮಾಡಂಗಿಲ್ಲ. ಮಾಯಾ ಮಾತ್ರ ಹೀಗೆ ವಿಶ್ವಸ್ ಇತ್ಯತ್ರ ಯದಿ ಶಬ್ದವು ಚ ನಿವರ್ತೇತ ಇತಿ ಶಬ್ದದ್ವಯಂ. ಯದಿ ಶಬ್ದ ಮತ್ತು ನಿವರ್ತ ಶಬ್ದಗಳು ವಿಶ್ವಸ್ಯ ಸತ್ಯತಾಮಾವು ವಿದ್ಯತೋತ್ಪತ್ತಿಮೇವ. ವಿದ್ಯತೆಯನ್ನು ಇರುವಂತೂ ಅರ್ಥ, ಉತ್ಪತ್ತಿ ಅಂತೂ ಅರ್ಥ. ಉತ್ಪತ್ತಿ ಅಂತ ಅರ್ಥ ಹೋಗಬೇಕು. ವಿಧೋತ್ಪತ್ತೋ ವಿಧೇ ಯಸ್ಮಾತ್ ಧಾತೋ ಉತ್ಪತ್ತಿರೇವ. ವಿಧ ಉತ್ಪತ್ತವನ್ನು ಧಾತು ಹೋಗಬೇಕು. ಆ ಧಾತುವಿನಿಂದ ವಿದ್ಯತೆ ಎಂಬುದು ಹುಟ್ಟುತ್ತದೆ. ನಿವೃತ್ತಿರ್ವ್ಯಾಪ್ತಿಯುಕ್ತಾಯ ಪ್ರಪಂಚೋ ಭೇದ ಪಂಚಕ. ಪ್ರಾಯ ಒಂದು ವೇಳೆ ಹುಟ್ಟುವ ವಸ್ತು ಪ್ರಾಯ ನಾಶ, ಹುಟ್ಟುವ ವಸ್ತು ಪ್ರಾಯ ನಾಶ. ನಿವೃತ್ತಿರ್ವ್ಯಾಪ್ತಿಯುಕ್ತಾಯ ಉತ್ಪತ್ತಿರೇವ. ಆ ಜಗತ್ತು ಹುಟ್ಟುವುದಿಲ್ಲ, ನಾಶ ಆಗುವುದು. ಪ್ರಾಯ ಪ್ರಪಂಚೋ ಭೇದ ಪಂಚಕ. ಪ್ರಪಂಚ ಯಾಕಂತೀರಿ? ಪ್ರಪಂಚದೊಳಗೆ 5 ಥರದ ಭೇದಗಳು. ಯಾವ 5 ಭೇದಪ್ಪ? ಆಗ ಹೇಳಿದ್ರಿ, ಆಚಾರ ವಾಕ್ಯದಾಗ ಹೇಳಿದ್ರು, ನಿಮ್ಗೆ ಹೇಳಿದ್ರು. ಜೀವೇಶ್ವರ ಭಿದ, ಜಡೇಶ್ವರ ಭಿದ ತಥಾ ಜೀವ ಭೇದೋ 3, ಜಡ ಜೀವ ಭಿದ ತಥಾ 4, ಮಿತಶ್ಚ ಜಡ ಭೇದೋ. ಪರಸ್ಪರವಾಗಿ ಜಡದಲ್ಲಿ ಭೇದ. ಯಾರೋ ಒಬ್ಬರಿಗೆ ಕೇಳಿಸ್ತಾನೆ, ಒಬ್ಬರಿಗೆ ಅರ್ಥ ಆಗಿಲ್ಲ. ಅವ ಏನ್ ರೆಕಾರ್ಡ್ ಮಾಡಿಸ್ತಾನ ಅದು ಅನ್ಕೋತ ಹೋಗ್ತಾನೆ. ಅಂದ್ರೆ ಒಬ್ಬರಿಗೆ ಅರ್ಥ ಆಗ ನಮ್ಮೊಂದು ಕಿವಿ ಬಾರ. ಸರಿ, ಹಿಂದೆ 5 ಥರ ಭೇದವನ್ನು ಶ್ರೀಮದಾಚಾರ್ಯ ವಾಕ್ಯವಾಗಿ ಹೇಳ್ತಾರೆ. ಜೀವೇಶ್ವರ ಭಿದ ಚೈವ. ಮೊದಲನೇ ಜೀವ ಈಶ್ವರ ಭೇದ. ಚೈವ ಅಂದ್ರೇನಾ? ಅರ್ಥೇನು? ಮತ್ತು ಚೈವ ಅಂತ ಒಂದು ಭೇದ ಅಂತ. ಜಡೇಶ್ವರ ಭಿದ ತಥಾ. ತಥಾ ಮತ್ತು ಜಡ ಈಶ್ವರ ಭೇದ. ಜಡ ಆಯ್ತಿಲ್ಲ, ಜಡಕ್ಕೆ ಈಶ್ವರಗೆ ಭೇದ. ರಾಮದೇವರ ಮೂರ್ತಿಗೂ ರಾಮದೇವರಿಗೂ ಭೇದ. ರಾಮದೇವ ಜೀವ ಭೇದೋ. ಜೀವ ಜೀವ ಪರಸ್ಪರ ಭೇದ. ಜೀವ ಜೀವದ ಭೇದ ಅದಕ್ಕೆ ಅದನ್ನೇ ಅದ. ಜೀವ ಜೀವದ ಭೇದ ಇದ್ದೇ ಅಂದ್ರೆ ಆ ಮೋದಿ ನಾವು ಒಂದಾದ್ರೆ ನಾವು ನಿಲ್ಲಾಗಲಾಗಿಲ್ಲ. ಜೀವ ಜೀವದ ಭೇದ. ಮಿತಶ್ಚೈವ ಜಡ ಭೇದ ವಿಧ. ಜೀವ ಭೇದೋ ಮಿಥ. ಮಿಥ ಅಂದ್ರೆ ಪರಸ್ಪರ. ಜಡ ಜೀವ ಭೇದ, ಜಡಕ್ಕೂ ಜೀವಕ್ಕೂ ಭೇದ. ಮಿತಶ್ಚ ಜಡ ಭೇದ, ಜಡ ಜಡಕ್ಕೂ ಭೇದ, ಬಂಗಾರಕ್ಕೂ ಇದ್ದಿಗೂ ಭೇದ. ಅಯಂ ಪ್ರಪಂಚೋ ಭೇದ ಪಂಚ. ಈ ಪ್ರಪಂಚನಾಗಿದ್ದು ಭೇದ ಪಂಚ. ಪ್ರ ಆಗಿದೆ, ನಿತ್ಯ ಆಗಿದೆ, ಪ್ರಪಂಚ. ಸ್ವಯಂ ಸತ್ಯೋ ಅನಾದಿ. ಸ್ವಯಂ ಅಂದೇನು ಹೇಳ್ರಿ? ಆ ಈ ಭೇದ, ಅಂಥ ಈ ಭೇದ. ಏನಂಥ ಭೇದ? ಆ 5 ಥರದ ಭೇದ. ಸತ್ಯ ಅನಾದಿ. ಅನಾದಿಶ್ಚ ಹೇಳಿದೆ ಸತ್ಯ ಆಗ್ಯದ. ಸಾಧಿಶ್ಚೇ. ಸಾಧಿಸಿದ್ದೇನು? ಒಂದು ವೇಳೆ ಇದು ಸಾದಿಯಾಗಿದ್ದ ಅಂದ್ರೆ ಹುಟ್ಟಿದ್ರ ನಾಶ ನಾಶ ಆಗಿತ್ತು. ಹುಟ್ಟಿಲ್ಲ, ನಾಶ. ಪ್ರಪಂಚೋ ವಿದ್ಯೇತ
ಈ 5 ವಿಧ ಭೇದಾತ್ಮಕ ಪ್ರಪಂಚ ಒಂದು ವೇಳೆ ಹುಟ್ಟಿದ್ದರೆ ನಿವೃತ್ತಿಯಂತರ ಸಂಶಯ. ಇದು ಹುಟ್ಟುವುದಿಲ್ಲ, ನಿಲ್ಲುತ್ತೆ, ನಾಶವ. ಅಂದರೆ ಆಚಾರ ಸೃಷ್ಟಿ ಸ್ಥಿತಿ ಸಂವಾದಗಳ ಅರ್ಥ ಏನು? ಜಗತ್ತು ಹುಡ್ತದ, ಜಗತ್ತು ಹುಡ್ತದ, ಭೇದ ಹುಟ್ಟಂಗಿಲ್ಲ. ಯಾಕೆ ಹೇಳಿದ್ರೆ ಅನಾದಿ ಅನಾದಿ ಭೇದ ಇದು ಜಗತ್ತು ಪೂರ್ಣ ನಾಶ ಆಗಂಗೆ ಇಲ್ಲ, ರೂಪಾಂತರ ರೂಪಾಂತರ ಅಂದ ಮೇಲೆ ಈ ಜಗತ್ತಿನಾಗಿ ಜೀವರು ನೋಡ್ತಾ ಇವಾಗ ಜೀವ ಹುಡ್ತಾನೆ ಹುಡ್ತಾನಂದೇನು ಶರೀರದ ಬರ್ತಾನೆ, ಇನ್ನೊಬ್ಬ ಹುಡ್ತಾನೆ. ಅವ್ರ ಭೇದ ಆ ಭೇದ ಏನಾಗ್ಯದ? ಅನಾದಿ. ಆದ್ದರಿಂದ ಸ್ವಯಂ ಸತ್ಯ ಅನಾದಿಷ್ಟು ವ್ಯಾಖ್ಯಾನ ನೋಡಿ. ಸ್ವಯಂ ಅಂದ್ರೆ ಆ ಅಂಥ ಈ ಭೇದವು ಸತ್ಯ ಆಗ್ಯದ, ಅನಾದಿ ನಿತ್ಯ ಆಗ್ಯದ. ಸಾಧಿಶ್ಚೇತ್ ಸಾರಿಯಾಗಿದ್ರ ಅಗರ್ ಒಂದು ವೇಳೆ ಹುಟ್ಟಿದ್ರ ನಾಶಮ. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನಿನಾಂ ಮತಂ. ಇನ್ನು ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾತ್ಮತಃ. ಇದಂ ದ್ವೈತಂ ಮಾಯಾಮಾತ್ರಂ ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನ. ದ್ವೈತ ಇಲ್ಲ ಅಂತಂದ್ರೆ ಇದು ಅಜ್ಞಾನಿಗಳ ಮತ. ದ್ವೈತ ಇಲ್ಲ ಅಂತಂತ ಅದ ಅಜ್ಞಾನಿಗಳ ಮತ, ಸುಜ್ಞಾನಿಗಳ ಮತ ಅಲ್ಲ. ಯಾಕೆ ಹೇಳ್ರಿ? ವೇದ ದ್ವೈತದ ಅಂತ ಹೇಳ್ತಾರೆ. ಅವ್ರು ಹೇಳಿ ಹೇಳ್ತಾರಂದ್ರೆ ಹಂಗೆ ಹೇಳ್ದಂಗೆ ಒಂದು ಪ್ರಮಾಣ ಬೇಕು. ದ್ವೈತಂ ನ ವಿದ್ಯತೆ ಇತಿ ತಸ್ಮಾತ್ ಅಜ್ಞಾನ. ಅಜ್ಞಾನಿಗಳ ಹಂಗೆ ಹೇಳ್ತಾರೆ. ಇತಿ ಶ್ರುತೆ ಮಿತಂ ಪ್ರಾತಂ ಮಾಯಾಖ್ಯ ಹರಿವಿದ್ಯೆಯ ಉತ್ತಮೋರ್ಥೋ ಹರಿಸ್ವೇಕಃ ತದನ್ಯನ್ ಮಧ್ಯಮಾಧಮಾಂ ಹೇಳ್ಬಿಟ್ಟು ನೋಡಿ. ಏನು ಹೇಳಿದ್ರು? ಇತಿ ಶ್ರುತೇ ಶ್ರುತಿ ಇರೋದರಿಂದ ಮಾಯಾ ಮಾತ್ರ ಅದ. ಮಾತ್ರೊಳಗೆ ಏನಾಗೋದ್ರೆ ಬಿತಂ ಅಂತ, ಬಿತವೇ ಮಾತ್ರ ಅಂತ. ಬಿತಂ ಅಂದ್ರೆ ತ್ರಾತ, ರಕ್ಷಿತವಾಗಿ. ಯಾರಿಂದ? ಮಾಯಾದಿಂದ. ಇತಿ ಶ್ರುತೇ ಮುಗಿತಾರೆ ವಾಕ್ಯ. ಬಿತಂ ತ್ರಾತಂ ಮಾಯಾ ಮಾತ್ರ ಬಿದಂ. ಮಾಯಾ ಮಾತ್ರ ಒಳಗೆ ಮಾಯಾ ಮತ್ತು ಮಾತ್ರ ಅಂತ. ಮಾತ್ರ ಅಂದ್ರೆ ಏನು? ಬಿತಂ ತ್ರಾತಂ ರಕ್ಷಿತವಾದ. ಯಾರಿಂದ? ಮಾಯಾಖ್ಯ ಹರಿವಿದ್ಯೆಯ. ಭಗವಂತನ ಇಚ್ಛಾಖ್ಯ, ಭಗವಂತನ ಜ್ಞಾನಕ್ಕೆ ಮಾಯಾ ಮಾಯಾ ಶಬ್ದ ಬರೀ ಮ್ಯಾಜಿಕ್ ಅಂತ ಇಷ್ಟೇ ಅರ್ಥ. ಮಾಯಾ ಅಂತ ಪ್ರಕೃತಿ ಮಾಯನಂತ ಮಹೇಶ್ವರ. ಮಾಯಾ ಅಂದ್ರೆ ಯಾವ್ದಂತೂ ದೇವರ ಇಚ್ಛಾ ಅದ. ಪ್ರಕೃತಿ ಮಾಯಾ ಅಂತ, ಅವಿದ್ಯಾಕಂತ. ಭಗವಂತನ ಇಚ್ಛಾಕ್ಕೂ ಮಾಯಾ. ದೇವರ ಇಚ್ಛಾ ಅದ ವಿದ್ಯಾ. ಆ ದೇವರ ಜ್ಞಾನದಿಂದ ರಕ್ಷಿತ ಆಗಿದೆ ಯಾವುದು? ಜಗತ್ತು, ಪ್ರಪಂಚ. ಪ್ರಪಂಚ ಈ ಸರಿ ಇದಂಗ ಮಾಯಾ ಮಾತ್ರವಿದಂ ದ್ವೈತಂ. ದ್ವೈತಂ ಅಂದ್ರೆ ದ್ವೈತಾತ್ಮಕವಾದ ಜಗತ್ತು. ಮಾಯಾ ಪರಮಾತ್ಮ ಸೇರಿದ ತ್ರಾತಂ ಮಾತ್ರ. ಅರ್ಥ ಆಯ್ತು? ಅದ್ವೈತಂ ಪರಮಾತ್ಮ ಅದ್ವಿತೀಯವಾದ. ಅದ್ವೈತ ಅಂದ್ರೆ ಏನಪ್ಪ? ಅದ್ವೈತ ಅಂದ್ರೆ ಪರಮಾರ್ಥ ಅಂದ್ರೆ ಪರಮಾರ್ಥ ಅಂತ ನೋಡ. ಪರಮ ಅರ್ಥ ಅಂದ್ರೆ ಮ್ಯಾಟರ್, ವಸ್ತು. ಪರಮ ಅಂದ್ರೆ ಸೆಟ್, ಚೆನ್ನಾಗಿ ಉತ್ತಮೋ ಅರ್ಥ ಹರಿಸ್ತೀವಿ. ಉತ್ತಮವಾದಂತಹ ಅರ್ಥ. ದೇವರು ಉತ್ತಮ ಅರ್ಥ ಅಥವಾ ವಸ್ತು, ಉತ್ತಮ ವಸ್ತು. ಯಾಕೆ? ಅದ್ವೈತ ಅವನು ಸರಿಸಮಾನವಾದ ಇನ್ನೊಂದು ವಸ್ತು ಇಲ್ಲ, ಅದಕ್ಕೆ ಉತ್ತಮ. ದೇವರು ಪರಮಾರ್ಥ. ಯಾಕೆ? ಸರಿಸಮಾನ ಯಾರು ಇಲ್ಲೇ ಇಲ್ಲ. ಅದ್ವಿತೀಯ. ಉತ್ತಮ ಯಾಕ? ಪರಮಾರ್ಥ. ಪರಮಾರ್ಥ ಅಂದ್ರೆ ಉತ್ತಮವಾದಂತಹ ವಸ್ತು. ಯಾಕೆ?
ಅದ್ವಿತೀಯನೇ. ಅದ್ವೈತ ಅದ್ವೈತ ಆಗಿದೆ. ಅದ್ವೈತ ಅಂದ್ರೆ ಏನು? ಅವನಿಂದ ಭಿನ್ನವಾದ ಇನ್ನೊಂದು ವಸ್ತು ಇಲ್ಲೇ ಇಲ್ಲ. ಇಲ್ಲ ಇಲ್ಲಿ ವಸ್ತು ಇಲ್ಲ, ವಸ್ತುವ ಉತ್ತಮ ಇಲ್ಲ. ಉತ್ತಮವಿಲ್ಲ. ಸಮ ಅಥವಾ ಉತ್ತಮ ಎರಡು. ಮಾವಿಲ್ಲ ಉತ್ತಮ ಎರಡು ನೋಡಿ, ಇಷ್ಟೆಲ್ಲ ಬಂದಾಗ ಅದ್ವಿತೀಯ ನೋಡಿ. ಅದ್ವಿತೀಯ ಅಂದ್ರೆ ಇವನು ಬಿಟ್ಟು ಇನ್ನೊಬ್ರು ಇಲ್ಲ ಅಂತ ಅರ್ಥ ಏನು? ಇನ್ನೊಬ್ಬರು ಬಂದೆಲ್ಲ ಅದು ಇವನಾಂಗ ಅವರು ಬುದ್ಧಿವಂತ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಅದಕ್ಕೆ ಅದ್ವಿತೀಯ ಅಂತ ಜಗತ್ತಾಗಿಲ್ಲ. ಮತ್ತು ಅವನು ಬಿಟ್ಟು ಇನ್ನೊಂದು ವಸ್ತುನೇ ಇಲ್ಲ ಅಂತಂತಾರೆ ಅದ್ವೈತಿ. ಏನು ಬಿಟ್ಟು ಇನ್ನೊಂದು ವಸ್ತು ಇಲ್ಲೇ ಇಲ್ಲ ಅಂತ ಅವ್ರು. ಅಂದ್ರೆ ಇನ್ನೊಂದು ವಸ್ತು ಇವನಾಂಗ ಸರಿಸಮಾನ ಇಲ್ಲ ಅಂತ. ಭಗವದ್ಗೀತಾ ಮಧ್ಯೆ ಕಾಯ ಸಂಕೇತ ಏನು ಹೇಳ? ನತ್ವಾ ಸಮೋಸ್ತ್ಯಭ್ಯಧಿಕ ಕುತೋನ್ಯ ಲೋಕ ಪ್ರತಿಮ ಪ್ರಭಾವ. ನತ್ವಾ ಸಮೋಸ್ತ್ಯಭ್ಯಧಿಕ ಕುತೋನ್ಯ. ದೇವರೇ, ನಿನಗೆ ಸರಿಸಮಾನ ವಸ್ತುನೇ ನನ್ನ ಮ್ಯಾಲ ಉತ್ತಮ ವಸ್ತು ಹೆಂಗಿರ್ತದೆ? ಸಮಾನ ನಿನಗೆ ಸರಿಸಮಾನ ವಸ್ತುನೇ ಅನ್ಯ ಉತ್ತಮ ಅಂತೂ ಇದೆ. ಅವ ಸಮಾನಿಲ್ಲ ಅಂದ ಮೇಲೆ ಉತ್ತಮ ಹೆಂಗಿರ್ತಾನೆ? ಅವನ ಶಾಸ್ತ್ರ ಓದ್ಬೇಡ್ರಿ, ಅವ ತೊಗೊಂಡ 100, ಅದಕ್ಕೆ ಹೆಚ್ಚು ತೊಗೊಂಡ 100 ತೊಗೊಂಡ್ರೆ ಅದನ್ನ ಹೆಚ್ಚಂಗೆ ತೊಗೊಂಡ. ಇದನ್ನ ಗೀತಾ ಹೇಳ್ತಾರೆ. ಗೀತಾ ಅದು ಅರ್ಜುನ ಕೃಷ್ಣ ಹೇಳ್ಯಾರ. ಇನ್ನೊಂದು ಏನಾದರೂ ಚಲೋ ಪ್ರಮಾಣ ಇದ್ರೆ ಹೇಳ್ರಿ. ಅತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮೇಕ. ಹೇ ವಿಷ್ಣು, ಜಾಯಮಾನ ಮುಂದೆ ಹುಟ್ಟವ, ಜಾತಃ ಪರಂ ನಿನ್ನ ಉತ್ತಮತ್ವವನ್ನು ಎಂದೆಂದೂ ಹೊಂದಲಿಕ್ಕೆ ಶಕ್ತಿ ಇಲ್ಲ. ಋಗ್ವೇದ ಹೇಳ್ತಾರೆ. ಅತೇ ವಿಷ್ಣು ಜಾಯಮಾನೋ ನ ಜಾತ ದೇವ ಮಹಿಮ್ನ. ತೇ ಮಹಿಮ್ನ, ನಿನ್ನ ಮಹಿಮೆಯನ್ನು ಪರಂ ಅಂತಂ, ಅದರ ಮಹಿಮೆಯ ಅಂತವನ್ನ ಹುಟ್ಟವ ಯಾರೂ ಕಂಡಿಲ್ಲ. ಅದನ್ನೇ ಮಧ್ವಾಚಾರ್ಯರು ಎಲ್ಲ ಹೇಳ್ಯಾರ. ಲಕ್ಷ್ಮೀಕಾಂತ ಸಮಂತೋ ವಿಕಲಯನ್ ನೈವೇದ್ಯದುಸ್ತೆ ಸಮಂ ಪಶ್ಯಾನುತ್ತಮ ವಸ್ತು ದೂರತರತೋ. ಅದೇನಪ್ಪ? ಲಕ್ಷ್ಮೀಕಾಂತ ಅಡ್ರೆಸ್ ಸಂಭವ. ಲಕ್ಷ್ಮೀಕಾಂತ ಲಕ್ಷ್ಮೀದೇವಪತಿಯಾದ ಪರಮಾತ್ಮನೇ. ಸಮಸ್ತತೋ ವಿಕಲ, ನಾನು ಸುತ್ತಮುತ್ತಲ ಎಲ್ಲ ಕಡೆಗೆ ಸಮಂತ ಸುತ್ತಮುತ್ತಲು ವಿಕಲ ಅಂದ್ರೆ ವಿಚಾರ ವಿಶೇಷವಾಗಿ ವಿಮರ್ಶೆ ಮಾಡಿದೆ. ವಿಕಲ ಅದ್ರ ನೈವೇದ್ಯ ತುಷ್ಟೇ ಸಮನೇ ಯಾರು? ತುಷ್ಟೇ ಅಂದ್ರೆ ಏನು? ನೈವೇದ್ಯ ತುಷ್ಟೇ ಸಮ. ತುಷ್ಟೇ ಸಮ. तू असते ದಾಂಡಿ ಬಂದಿದ್ದೆ. असते ಅದಕ್ಕೆ ಸಂಧಿಜ್ಞಾನ ಮಾಡ್ಕೋಬೇಕಂದ್ರೆ ಸಂಸ್ಕೃತ ಅರ್ಥ ಆಗ್ತದೆ. ಈಶಿತು ತೇ ಸಮಂ ನೈವ ನೈವ್ಯ ಈಶಿತು ಈಶಿತುಸ್ತೆ ಈಶಿತು ಎಲ್ಲರಿಗೆ ಒಡೆಯನಾದ ತೇ ನಿನಗೆ ಸಮಂ ನೈವ ಪಶ್ಯಾಮಿ. ಅದು ಅನುವೇಳ ತುಷ್ಟೇ ಗಿಷ್ಟೇ ಅಂತೆ, ಕಿಷ್ಟೇ ತುಷ್ಟೇ ಅಂತ. ಅದು ಬಿಡಿಸೋದು ಹಂಗ ನೈವ ಈಶಿತು ತೇ ಸಮಂ ಪಶ್ಯಾಮಿ. ಈಶಿತು ಅಂದ್ರೇನು? ಎಲ್ಲರಿಗೂ ಒಡೆಯನಾದ ನಿನಗೆ ಸಮಂ ಸರಿಸಮಾನವಾದ ವಸ್ತುವನ್ನು ನೈವ ಪಶ್ಯಾಮಿ, ನಾ ಎಲ್ಲಿಯೂ ನೋಡ್ತಾ ಇಲ್ಲ. ಹಂಗೆ ಹೇಳ್ಕತ್ತಿಲ್ಲ. ವೀಕರಯನ್ ಚೆನ್ನಾಗಿ ವಿಮರ್ಶೆ ಮಾಡಿದ್ನು. ಮನ್ಯಾಗ ಕೂತಲ್ಲ, ಸಮಂತತಃ ಸುತ್ತಮುತ್ತಲು ಎಲ್ಲ ಕಡೆಗೆ ಹೋಗಿ ಎಲ್ಲ ಚೆಕ್ ಮಾಡಿದ ಮೇಲೆ ವೇದ ಪ್ರಾಣಗಳು ಮಾಡಿದಾಗ ಈಶಿತು ತೇ ಸಮಂ ನೈವ ಪಶ್ಯ. ವಿಶ್ವನಾದಂಥ ನಿನಗೆ ಸರಿಸಮಾನವಾದ ಇನ್ನೊಂದು ವಸ್ತುವನ್ನು ನಾನು ಅದ ಮ್ಯಾಲ
ದೂರತೋಪಾಸ್ತಂ ಉತ್ತಮಕ್ಕೂ ದೂರತೋಪಾಸ್ತ ಸಮಾನ ಇರೋದ್ಮೇಲೆ ಪಶ್ಚಾತ್ ಉತ್ತಮ ವಸ್ತು ದೂರತೋಪಾಸ್ತ ನಿನ್ನ ಸರಿ ಸಮಾನ ವಸ್ತು ಇರೋದ್ಮೇಲೆ ಉತ್ತಮ ವಸ್ತು ದೂರತೋಪಾಸ್ತ ನಾನೇ ದೂರ ಹೋಯ್ತು ಹೆಂಗೆ ಅಂದರೆ ಅಷ್ಟಮ ರಸ ರಸ ಇರೋದೇ ಎಷ್ಟು ಆರು ಷಡ್ರಸ ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ ಭೇದ ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ ಆ ರಸಗಳು ಇರೋದೇ ಆರು ಆರವಾದ ಮೇಲೆ ಏಳನೇದು ಇರ್ತದೆ ಎಂಟನೇದು ಇರಲಿ ಅಂದ್ರೆ ಏಳನೇದು ಅಂದ್ರೆ ಎಂಟನೇದು ಹೆಂಗಿರ್ತದೆ ಹಂಗೆ ದೇವರಿಗೆ ಸರಿ ಸಮಾನವೇ ಇಲ್ಲ ಅಂದ ಮೇಲೆ ಉತ್ತಮ ರಸಗಳಲ್ಲಿ ಇರುವುದೇ ಆರು ಏಳನೇ ರಸಾಂಕ ಇಲ್ಲ ಅಷ್ಟೇ ಎಂಟನೇ ರಸ ಇದೆ ಅಂದ್ರೆ ಅಲ್ಲೋ ಏಳನೇ ದಿನ ಅಂತೀವಿ ಎಂಟನೇ ಹೆಂಗಿರ್ತದೆ ಬೃತೋಪಾಸ ಹಂಗೆ ಎಂಟನೇ ರಸ ಬೃತೋಪಾಸ್ತವೋ ಹಾಗೆ ನಿನಗೆ ಉತ್ತಮನಾದ ವಸ್ತು ಇದೆಲ್ಲ ಯಾಕೆ ಹೇಳಿದ್ರು ಅದ್ವೈತಂ ಪರಮ ಇಲ್ಲ ಯಾಕೆ ಹೇಳ್ತಿದ್ರು ಪರಮಾರ್ಥ ಪರಮ ಸರ್ವೋತ್ತಮನಾಗಿ ಯಾಕೆ ಅದ್ವೈತ ಈ ರೀತಿಯಾಗಿ ಉತ್ತಮೋ ಅರ್ಥೋ ಹರಿಸ್ವೇಕ ತದನ್ಯನ್ ಮಧ್ಯಮಾಧಮಂ ವಸ್ತುಗಳಲ್ಲಿ ಉತ್ತಮ ವಸ್ತು ಯಾರು ಪರಮಾತ್ಮ ಮಧ್ಯಮ ವಸ್ತು ದೇವತೆಗಳಿರ್ತಾರೋ ಅಧಮ ವಸ್ತುಗಳು ಜಡ ಜೀವ ಮಧ್ಯಮದ ಜೀವದಲ್ಲಿ ಜಡ ಹಿಂಗ ಉತ್ತಮ ವಸ್ತುಗಳನ್ನು ಅದೇ ಜೀವ ಪರಮಾತ್ಮ ಜೀವ ಜಡ ವಸ್ತುಗಳೆಲ್ಲ ಉತ್ತಮ ವಸ್ತು ಯಾರು ಮಧ್ಯಮ ವಸ್ತು ಎಲ್ಲ ಜೀವರಾಶಿ ಅಧಮ ವಸ್ತು ಜಡಗಳು ಏನಾಯ್ತು ಆದ್ದರಿಂದ ಏನಾಯ್ತಪ್ಪ ಮಾಡಿ ಇದು ಅನಾದಿಮಾಯ ಸುತ್ತ ಯದಾ ಜೀವ ಪ್ರಬಂಧತೆ ಈ ಒಟ್ಟಾರೆ ಅದ್ವೈತವನ್ನು ಹೇಳು ಮಾಂಡೂಕ್ಯ ಶ್ರುತಿಗೆ ಅದೇನು ಮಾಡಿದ್ದ ತಾನು ಹೇಳುವ ವಾದಕ್ಕೆ ಮಾಂಡೂಕ್ಯ ಉಪನಿಷತ್ತಿನ ವಿಚಾರ ಕೊಟ್ಟ ಮಾಂಡೂಕ್ಯ ಪ್ರಮಾಣ ಕೊಟ್ಟ ಆ ಪ್ರಮಾಣ ಅದ್ವೈತ ಪರ ಅಲ್ಲ ಅದ್ವೈತ ಪರವೇ ನೋಡಿ ಪ್ರಮಾಣ ಕೊಟ್ಟವ ಪ್ರಮಾಣಕ್ಕೇನು ಇದು ಇಲ್ಲ ಅದು ಬೇರೆ ಮಾಡ್ಕೊಂಡ್ಬಿಟ್ಟ ನೀವು ಆ ಪ್ರಮಾಣ ತಿಳ್ಕೊಂಡು ಕೊಡಬೇಕು ಹಾ ತನ್ನ ಪರ ಅಂದ್ಕೊಂಡ ತನ್ನ ಪರವಾಗಿ ಅಂತ ಅಪಾರ್ಥ ಮಾಡ್ಕೊಂಡು ಕೊಟ್ರೆ ಮಾಡಿ ಆ ಶ್ರುತಿ ಪರಮಾತ್ಮನ ಪರ ಪರಮಾತ್ಮನ ಸರ್ವೋತ್ತಮತ್ವನ ಹೇಳ ಮತ್ತು ಜಗಸ್ಸೋಳು ಅಂತ ಹೇಳಂಗೆ ಅಂತ ಶ್ರೀಮದಾಚಾರ್ಯ ಮಾಡೋ ಕೆಲಸ ಹೆಂಗೆ ಗೊತ್ತಲ್ಲ ತಾವು ದ್ವೈತ ಹೇಳಿ ಗೊತ್ತಿಲ್ಲ ಎಲ್ಲವೇ ದ್ವೈತ ಹೇಳಿ ಯಾವ ಶ್ರುತಿಗಳಿಗೆ ಅವರು ಅಪಾರ್ಥ ಮಾಡಿ ಅದ್ವೈತ ಹೇಳ್ತಾರೆ ಅದೇ ಶ್ರುತಿಗೆ ಇಷ್ಟು ದ್ವೈತ ಎರಡೂ ಬರ್ತಲ್ಲ ಎರಡೂ ಹೆಂಗೆ ಬರ್ತದೆ ಒಂದೇ ಶಬ್ದಕ್ಕೆ ಎರಡು ವಿರುದ್ಧಾರ್ಥ ಹೆಂಗೆ ವಿರುದ್ಧಾರ್ಥ ಹೇಳಿದ್ರು ಕೂಡ ವ್ಯಾಕರಣ ದೃಷ್ಟಿಯಿಂದ ಹೇಳೋದು ಇವೆಲ್ಲ ವಿಚಾರ ಮಾಡೋದಾಗಿ ಶ್ರೀಮದಾಚಾರ್ಯರು ಆ ಸಭೆಯಲ್ಲಿ